ಜೋರಾಗಿ ಚಪ್ಪಾಳೆ ಬರಲಿ. ಮಾನ್ಯ ಸಂಸದರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಪುಣ್ಯ ಕ್ಷೇತ್ರಕ್ಕೆ ಧನ್ಯವಾದಗಳು. ಕ್ಷೇತ್ರಕ್ಕೆ ಮುಖ್ಯ ಅತಿಥಿಗಳಾದಂಥ ಮೊನ್ನೆ ಮಠಕ್ಕೆ ಒಂದು ಫೋಟೋ ತೋರ್ ಆಯ್ತು. ಆಶೀರ್ವಾದ ಮಾಡಿ ಆಶೀರ್ವಾದ ಇನ್ನೊಂದು ಶಾಂತ ಹಲೋ 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 ಬಂದಿದ್ರೆ सतगुरु सेवालाल महाराज की ಮಹಾಯಾನ की ಈ ಪುಣ್ಯ ಕ್ಷೇತ್ರಕ್ಕೆ ಪ್ರಪ್ರಥಮವರೆಗೆ ಅಶೇಖರ್ ಗುಡ್ಡಿಯಾರ್ ಅವರಿಗೆ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ. ಇಲ್ಲಿ ಉಪಸ್ಥಿತಿರುವ ಎಲ್ಲ ಗುರುಗಳ ಪಾದಗಳನ್ನು ನಮಸ್ಕರಿಸುತ್ತಾ ಇಲ್ಲಿ ಬಂದಿರುವ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಸುಭಾಷ್ ರಾಥೋಡ್ ಸರ್ ಅವರೇ, ರಾಜೇಶ್ ಗುತ್ತದಾರ್ ಅಣ್ಣವರೇ, ಜಮದಾರ್ ಅಣ್ಣವರೇ ಹಾಗೂ ಇಲ್ಲಿ ಉಪಸ್ಥಿತರು ಎಲ್ಲ ನಮ್ಮ ಸಮಯ ಆಗಿದೆ. ಮತ್ತೆ ನಾನು ಯಾರು ಹೆಸರು ತಗೊಳಕ್ ಹೋಗೋದಿಲ್ಲ, ಯಾರು ತಪ್ಪು ತಿಳ್ಕೋಬಾರ್ದು. ಎಲ್ಲ ನಮ್ಮ ಮುಖಂಡರಿಗೂ, ಎಲ್ಲ ಕಾರ್ಯಕರ್ತರಿಗೂ, ಎಲ್ಲ ನಮ್ಮ ತಾಯಂದಿರಿಗೂ, ಹಿರಿಯರಿಗೂ, ಯುವಕರಿಗೂ ಎಲ್ಲರಿಗೂ ನಮಸ್ಕಾರಗಳು. ನಾವು ಗೋರ್ವಿ ತಾಂಡಕ್ಕೆ ಆಕ್ಚುಲಿ ನಾವು 1.5 ತಾಸು ಮುಂಚೆನೆ ಬರ್ಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣದಿಂದ ಸ್ವಲ್ಪ ತಡ ಆಯ್ತು. ಅದರಲ್ಲಿ ಈ ಸಮಯ ಆದ್ರೂ ಕೂಡ ತಾವೆಲ್ಲರೂ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಸ್ವಾಗತ ಸನ್ಮಾನ ಮಾಡಿದ್ದೀರಿ. ನಮ್ಗೆಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದಗಳು ನಾನು ಸಲ್ಲಿಸುತ್ತೇನೆ. ಈಗಾಗಲೇ ಜಾತ್ರೆ ಬಹುಶಃ ಇಲ್ಲಿ ಮುಂದಿನ ತಿಂಗಳಲ್ಲಿದೆ. ಆದ್ರೂ ಕೂಡ ಹೋದ ವರ್ಷ ತಂದೆಯವರಾದ ಮುಂದಿನ ತಿಂಗಳು ಮಾರ್ಚ್ 15ನೇ ತಾರೀಕಿಗೆ ಇತ್ತು. ಆದ್ರೂ ಕೂಡ ಹೋದ ವರ್ಷ ನಮ್ಮ ತಂದೆಯವರಾದ ಹಾಗೂ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಬಂದಿದ್ರು. ಮಾರ್ಚ್ 9ನೇ ತಾರೀಕಿಗೆ ನಡೆದು ನಮ್ಮ ಅಧಿವೇಶನ ಇರುತ್ತೆ, ಡೆಲ್ಲಿಯಲ್ಲಿ ನಾವು ಇರ್ತೀವಿ. ಅದಕ್ಕೆ ಮುಂಚಿತವಾಗಿನೇ ನಾವು ತಾಂಡಾಕ್ ಬಂದು ಒಂದ್ಸಲ ನಾವು ಗುಡಿ ಗುರುಗಳೆಲ್ಲರೂ ಒಂದು ಆಶೀರ್ವಾದ ತಗೋಬೇಕಂತ ಒಂದೇ ಉದ್ದೇಶ ನಾವು ಇವತ್ತಿನ ದಿವಸ ನಾವು ಬಂದಿದ್ದೀವಿ. ಅದ್ರ ಜೊತೆ ಈಗಾಗಲೇ ನಮ್ಮ ರಾಥೋಡ್ ಸರ್ ಕೂಡ ಕಾರ್ಯ ಬರ್ತಾ ಇರುವಾಗ ಅವ್ರು ಅಂದಿದ್ರು ಈ ಹೋದ ವರ್ಷ ಸಾಹೇಬ್ರಲ್ಲಿ ಯಾತ್ರಿ ನಿವಾಸ ಸೆಲೆಕ್ಕಿದ್ರು ಸ್ವಲ್ಪ ಅನುದಾನ ಇಡ್ತಾರಂತ. ಅದಕ್ಕೆ ನಾನು ಕೂಡ ನಮ್ಮ ವತಿಯಿಂದ ಎಷ್ಟಾಯ್ತು ಅಷ್ಟು ನಾವು ಯಾತ್ರಿ ನಿವಾಸಕ್ಕೆ ಅನುದಾನ ಇಡ್ತೀವಿ ಅಂತ ನಾನು ನಮಗೆ ಭರವಸೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಮುಂಬರುವ ದಿನಗಳಲ್ಲೂ ಕೂಡ ಈಗಾಗಲೇ ಕಾಳಗಿಯಲ್ಲಿ ನಮ್ಮ ರಾಜೇಶ್ ಗುತ್ತದಾರರು ಕೂಡ ಬಹಳಷ್ಟು ಬೇರೆ ಬೇರೆ ಕೆಲಸ ಇರುವಂತಿದ್ದಾರೆ. ಹೋದ ವರ್ಷ ಕೂಡ ನಾವು ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಇಟ್ಟಿತ್ತು. ಅದೇ ರೀತಿ ಮುಂದೆನೂ ಕೂಡ ನಿಮ್ದು ಯಾವುದೇ ಒಂದು ಕೆಲಸ ಸಮಸ್ಯೆ ಇತ್ತು ಅಂತಂದ್ರೆ ಯಾವಾಗ್ಲೂ ಕೂಡ ನೀವು ಬರ್ಬೋದು, ಭೇಟಿ ಮಾಡ್ಬೋದು, ಹೇಳ್ಬೋದು. ನಮ್ಮ ವತಿಯಿಂದ ಎಷ್ಟಾಯ್ತು ಅಷ್ಟು. ಯಾಕಂತಂದ್ರೆ MP ಲಾಡಲ್ಲಿ ಸಮಸ್ಯೆ ನಿಧಿಯಲ್ಲಿ ಅನುದಾನ ಬಹಳ ಕಡಿಮೆ ಇರುತ್ತೆ.
ಒಂದ್ ವರ್ಷದಲ್ಲಿ ನಮ್ಗೆ ಬರೀ 5 ಕೋಟಿ ಅಷ್ಟೇ ಸಿಗುತ್ತೆ. ನಾವು ಡಿವೈಡ್ ಮಾಡಿದಾಗ ನಮ್ಗೆ ಒಂದ್ ಕ್ಷೇತ್ರಕ್ಕೆ 50-60 ಲಕ್ಷ ಮಾತ್ರ ಬರುತ್ತೆ. ಆದ್ರೂ ಕೂಡ ಮ್ಯಾಕ್ಸಿಮಮ್ ಬೇರೆ ಕ್ಷೇತ್ರಕ್ಕಿಂತ ಜಾಸ್ತಿ ನಾವು ಚಿಂಚೋಳಿ ಕಾಳಗಿಗೆ ನಾವು ಕೊಡ್ತಾ ಬಂದೀವಿ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಮುಂದೇನೂ ಕೂಡ ಇದೇ ರೀತಿ ನೀವು ಯಾವುದೇ ಒಂದು ಕೆಲಸ ಇರ್ಬೋದು, ನಮ್ಮೆಲ್ಲರ ಮುಖಂಡರು ಏನೋ ಒಗ್ಗಟ್ಟಾಗಿ ನೀವು ಮನವಿ ಕೊಡ್ತೀವಿ, ಅದ್ರ ಪ್ರಕಾರ ನಾವು ಕೂಡ ಅನುದಾನ ನಮ್ಮ ವತಿಯಿಂದ ಸರ್ಕಾರದ ವತಿಯಿಂದ ನಾವು ಇಡ್ತೀವಿ ಅಂತ ನಾನು ತಮ್ಗೆ ಹೇಳಿ, ಮತ್ತೆ ಕಾಳಗಿಯಲ್ಲಿ ಒಂದು ಆನ್ಯುವಲ್ ಡೇ ಇದೆ, ಅಲ್ಲಿ ಕೂಡ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ. 7 ಗಂಟೆಗೆ ಪ್ರಾರಂಭ ಆಗ್ಬೇಕಾಗಿತ್ತು. ಅದಕ್ಕೆ ಅಲ್ಲೂ ಕೂಡ ಎಲ್ಲ ಕಡೆ ಸ್ವಲ್ಪ 1 ತಾಸು 1.5 ತಾಸು ಲೇಟ್ ಆಗಿ ಸಲಕ್ಕೆ ನಾವು ಕೂಡ ಎಲ್ಲ ಸ್ವಲ್ಪ ಜಲ್ದಿ ಇದ್ದೀವಿ. ಅದಕ್ಕೆ ನಾನು ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ. ಯಾವಾಗ್ಲೂ ನಾವು ಕೂಡ ನಿಮ್ ಜೊತೆ ಇರ್ತೀವಿ ಅಂತ ನಮ್ಗೆ ಹೇಳಿ ನನ್ನ 2 ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜಯ ಹಿಂದ್, ಜಯ ಕರ್ನಾಟಕ. ಸಾಗರ್ ಖಂಡ್ರೆ ಅವರಿಗೆ ಧನ್ಯವಾದಗಳು. ಈ